ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇದರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ತರಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ವೆಶನ್, ಬಹಳಷ್ಟು ಸಲ ಈ HIV ಅಥವಾ ಏಡ್ಸ್ ಇರುವಂಥ ಪೇಷಂಟ್ಸ್ ಕೇಳ್ತಾ ಇರ್ತಾರೆ. ಕೆಲವೊಮ್ಮೆ ಈ HIV ಇರೋದಿಲ್ಲ, ಬಟ್ ಆ ವ್ಯಕ್ತಿಗೆ ತನಗೇನಾದರೂ HIV ಬಂದುಬಿಡ್ಬೋದು, ತನಗೇನಾದರೂ HIV ಬಂದರೆ ತಾನು ಎಷ್ಟು ವರ್ಷ ಬದುಕಬಹುದು, ಇದರ ಬಗ್ಗೆ ಅವರಿಗೆ ಟೆನ್ಷನ್ ಇರುತ್ತೆ. ಸೊ ಈ HIV ಅಥವಾ ಏಡ್ಸ್ ಇರುವಂಥ ವ್ಯಕ್ತಿ ಎಷ್ಟು ದಿನಗಳ, ಎಷ್ಟು ವರ್ಷಗಳ ಮಟ್ಟಿಗೆ ಬದುಕಬಹುದು, ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಹಳಷ್ಟು ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಾ ಇರ್ತವೆ ಈ ಎಷ್ಟು ವರ್ಷಗಳ ಅಥವಾ ಎಷ್ಟು ದಿನಗಳ ಒಟ್ಟಿಗೆ ಈ HIV ಇರುವಂಥ ಪೇಷಂಟ್ ಜೀವಿಸಬಹುದು ಅಂತ. ಕೆಲವೊಂದು ಫ್ಯಾಕ್ಟರ್ಸ್ ಅಥವಾ ಕೆಲವೊಂದು ಥಿಂಗ್ಸನ್ನು ನೀವು ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಕೈಯಲ್ಲಿರುತ್ತೆ. ನೀವು ಅದರ ಬಗ್ಗೆ ಕಾಳಜಿ ವಹಿಸಿದರೆ ಅದನ್ನು ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಕೆಲವೊಂದು ಫ್ಯಾಕ್ಟರ್ಸ್ ಔಟ್ ಆಫ್ ಕಂಟ್ರೋಲ್ ಇರುತ್ತೆ, ಯಾವುದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ರಿಸರ್ಚ್ಗಳ ಬಗ್ಗೆ ನೋಡೋಣ. ಯಾವುದು ಈ ಹೊಸ ಔಷಧಿಗಳ ಬಗ್ಗೆ ಆಗಲಿ ಅಥವಾ ಈ HIV ಅಥವಾ ಏಡ್ಸ್ ಇರುವಂಥ ಪೇಷಂಟಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಾವಧಿಯನ್ನು ಹೆಚ್ಚು ಮಾಡಲಿಕ್ಕೆ ಯಾವ್ಯಾವ ಟ್ರಯಲ್ಸ್ ಆಗಲಿ, ಎಕ್ಸ್ಪೆರಿಮೆಂಟ್ಸ್ ಆಗಲಿ, ಏನು ಹೊಸ ಎಕ್ಸ್ಪೆರಿಮೆಂಟೇಷನ್ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ನಾವು ತಿಳಿದುಕೊಳ್ತಾ ಇರೋಣ. HIV ಇರುವಂಥ ವ್ಯಕ್ತಿ ಎಷ್ಟು ದಿನಗಳವರೆಗೆ ಜೀವಿಸಬಹುದು, ಇದು ಡಿಪೆಂಡ್ ಆಗತ್ತೆ ಆ ವ್ಯಕ್ತಿಯ ಟ್ರೀಟ್ಮೆಂಟ್ ಮೇಲೆ ಇದಾನೋ ಅಥವಾ ಆ ವ್ಯಕ್ತಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿಲ್ವೋ ಅಂತ. ಸಪೋಸ್ ಒಂದು ವ್ಯಕ್ತಿ HIV ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ HIV ಡಯಾಗ್ನೋಸ್ ಆಯಿತು, ಅವರು ಇಮಿಡಿಯೇಟ್ಲಿ HIV ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದು ಅಂದಾಗ ಅವರ ಜೀವಾವಧಿ ಏನಿರುತ್ತೆ, ಒಂದು ನಾರ್ಮಲ್ ಇಂಡಿವಿಜುವಲ್, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅವರ ಲೈಫ್ ಹೇಗಿರುತ್ತೆ ಅದೇ ರೀತಿ ಒಂದು ನಾರ್ಮಲ್ ವ್ಯಕ್ತಿಯ ಲೈಫ್ ಹೇಗಿರುತ್ತೆ ಅಲ್ಲಿಯವರೆಗೆ ಆ ವ್ಯಕ್ತಿ ಜೀವಿಸ್ಬೋದು. ಅಷ್ಟು ಇಫೆಕ್ಟಿವ್ ಇರ್ತವೆ ಈ ಆಂಟಿ ರೆಟ್ರೋವೈರಲ್ ಥೆರಪಿ. ಬಟ್ ಪ್ರೊವೈಡೆಡ್ ಏನು, ನೀವು ಅದನ್ನು ಬೇಗ ಸ್ಟಾರ್ಟ್ ಮಾಡಬೇಕು. ಡಯಾಗ್ನೋಸ್ ಆದಮೇಲೆ ಇಮಿಡಿಯೇಟ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು. ಕಂಟಿನ್ಯೂಸ್ಲಿ ತೆಗೆದುಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ತೆಗೆದುಕೊಳ್ಳೋದು, ಬಿಡೋದು, ಬೇರೆ ಬೇರೆ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗೋದು, ಮತ್ತೆ ARTಯನ್ನು ಸ್ಟಾರ್ಟ್ ಮಾಡೋದು, ಈ ಥರ ಅಲ್ಲ. ಕಂಟಿನ್ಯೂಸ್ಲಿ ನೀವು ತೆಗೆದುಕೊಳ್ತಾ ಇದ್ದೀರಾ, ಪ್ರಾಪರ್ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವಾಗ ನಿಮಗೆ ಕರೀತಾರೆ ನೀವು ಹೋಗ್ತೀರಾ, ಟೆಸ್ಟ್ಗಳನ್ನು ಮಾಡ್ತೀರಾ, ವೈರಲ್ ಲೋಡ್ ಇರ್ಬೋದು, CD4 CD8 ಕೌಂಟ್ಸ್ ಇರ್ಬೋದು, ಇವುಗಳನ್ನು ಮಾಡಿಕೊಂಡು ಫಾಲೋ ಅಪ್ ಮಾಡ್ತಾ ಇರ್ತೀರಾ. ಆ್ಯಂಡ್ ರಿಲೀಜಿಯಸ್ಲಿ ನೀವು ದಿನ ಈ ARTಯನ್ನು ತೆಗೆದುಕೊಳ್ತಾ ಇದ್ದರೆ ನೀವು ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ, ನಿಮ್ಮ ಜೀವಾವಧಿ ಏನಿದೆ, ಯಾವುದೇ ಒಂದು ನಾರ್ಮಲ್ ವ್ಯಕ್ತಿಗೆ, ಯಾರಿಗೆ HIV ಇರೋದಿಲ್ಲ ಅವ್ರ ಥರನೇ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು. ಇದು ಕೆಲವೊಂದು ಸ್ಟಡೀಸ್ ಸಹ ಮಾಡಿದ್ರು, ನಾರ್ತ್ ಅಮೆರಿಕಾ ಎಕ್ಸೆಟ್ರಾ ಎಲ್ಲಿ ಅರೌಂಡ್ 2 lakhs 3 lakhs ಕೊಹಾರ್ಟ್ ಗ್ರೂಪಲ್ಲಿ ಅವರು ಸ್ಟಡಿ ಮಾಡಿಕೊಂಡು ನೋಡಿದ್ರು. ಆ್ಯಂಡ್ ಅವರಲ್ಲಿ ಅವ್ರು ಏನು ಪತ್ತೆ ಹಚ್ಚಿದ್ರು, ಈ ART, ಈ ಆಂಟಿ ರೆಟ್ರೋವೈರಲ್ ಥೆರಪಿ, ಈ HIV ಯಾರು ಈ ಥರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು ನಾರ್ಮಲ್ ಇಂಡಿವಿಜುವಲ್, ಯಾರಿಗೆ HIV ಇರೋದಿಲ್ಲ ಅವರ ಥರನೇ ಇರುತ್ತೆ. ಅವರ ಲೈಫ್ ಆ್ಯಂಡ್ ಇವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸೇಮ್ ಇರುತ್ತೆ ಅಂತ ಅವರು ಪತ್ತೆ ಹಚ್ಚಿದ್ರು. ಸೊ ಇವೆಲ್ಲ ಸ್ಟಡಿಗಳಿಂದ ಈ ARTಯ ಇಫೆಕ್ಟಿವ್ನೆಸ್ ನಮಗೆ ತಿಳಿದು ಬರ್ತಾ ಇರುತ್ತೆ. ಪ್ರೊವೈಡೆಡ್ ನೀವು ಬೇಗ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ರೆಗ್ಯುಲರ್ಲಿ ರಿಲೀಜಿಯಸ್ಲಿ ಬಿಡದೆ, ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಳ್ಳದೇನೆ ಫಾಲೋ ಅಪ್ ಮಾಡ್ತಾ ಅದನ್ನು ತೆಗೆದುಕೊಳ್ತಾ ಇರ್ತೀರಾ. ಸಪೋಸ್ ಆ ವ್ಯಕ್ತಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇಲ್ಲ, ಒಂದು ವ್ಯಕ್ತಿಗೆ HIV ಡಯಾಗ್ನೋಸಿಸ್ ಆಯಿತು, HIV ಪಾಸಿಟಿವ್ ಬಂತು ಆ್ಯಂಡ್ ಆತ HIVಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದಾಗ ಆತನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿರುತ್ತೆ. ಸೊ ಈ ಥರ HIV ಅಥವಾ ಏಡ್ಸ್ ಇರುವಂಥ ವ್ಯಕ್ತಿ ಆ್ಯಂಡ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಇದ್ದಾಗ ಅವನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು 2 ರಿಂದ 3 ವರ್ಷ ಇರ್ಬೋದು ಅಷ್ಟೇ. ಯಾಕಂದರೆ ಇದು ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಆಗಿರೋದ್ರಿಂದ ಅದು ಇಮ್ಯುನಿಟಿಯನ್ನು ತುಂಬ ಕಡಿಮೆ ಮಾಡಿಬಿಡುತ್ತೆ. ಒಂದು ಸಲ ಇಮ್ಯುನಿಟಿ ಕಡಿಮೆ ಆದಾಗ ಬಹಳಷ್ಟು ರೋಗಗಳು ಮೆತ್ಕೊಳ್ತವೆ. ಅದು TB ಇರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು. ಸೊ ಇವೆಲ್ಲದರಿಂದ ಆತನ ಫುಲ್ ಬಾಡಿ ಏನಾಗಿರುತ್ತೆ ಕುಗ್ಗಿ ಹೋಗ್ಬಿಡುತ್ತೆ, ಸಿಸ್ಟಮ್ ಫುಲ್ ಡೌನ್ ಆಗಿಬಿಡುತ್ತೆ ಆ್ಯಂಡ್ ಆ ವ್ಯಕ್ತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಹಳ ಶಾರ್ಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನಮಗೆ HIV ಕ್ಯೂರ್ ಇರಲಿಲ್ಲವಾದರೂ ಸಹ HIV ಬಹಳ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದ್ದಾವೆ. ಈ ART ಅಂತ ನಾವೇನು ಹೇಳ್ತೇವೆ, ಮೊದಲೆಲ್ಲ ಬರೀ 1-2 ಔಷಧಿಗಳು ಮಾತ್ರ
ಮಾತ್ರ ಇತ್ತು. ಈಗ ಸುಮಾರಷ್ಟು ಔಷಧಿಗಳಿದ್ದಾವೆ ಈ HIV-ಗೆ ಆ್ಯಂಡ್ ಬಹಳ ಇಫೆಕ್ಟಿವ್, ಬಹಳ ಸೇಫ್ ಔಷಧಿಗಳಿದ್ದಾವೆ. ಸೊ ಈ ಥರ ಕಾಂಬಿನೇಷನ್ ಔಷಧಿಯನ್ನು ಕೊಟ್ಟಾಗ ಅದು ಈ HIV ವೈರಸ್ಸನ್ನು ತಡೆಗಟ್ಟಲಿಕ್ಕೆ ಅಥವಾ HIV ವೈರಸ್ಸನ್ನು ನಮ್ಮ ಬಾಡಿಯಲ್ಲಿ ಲೋಡನ್ನು ಕಡಿಮೆ ಮಾಡಲಿಕ್ಕೆ, ಅದರ ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ, ನಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಔಷಧಿಗಳು ಬಹಳ ಇಫೆಕ್ಟಿವ್ ಇರ್ತವೆ, ಪ್ರೊವೈಡೆಡ್ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತಾ ಇರಬೇಕು. ಸಪೋಸ್ ಅನ್ಫಾರ್ಚುನೇಟ್ಲಿ ನಿಮಗೆ ಈ ಥರ HIV ಪಾಸಿಟಿವ್ ಬಂದುಬಿಡ್ತು ಅಂದಾಗ ನೀವೇನಾದರೂ ಮಾಡ್ಬೋದಾ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಥವಾ ಜೀವಾವಧಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ? ಎಸ್, ಒಂದು ನೀವು ಈ ಥರ ಸ್ಮೋಕಿಂಗ್ ಅಥವಾ ಈ ಥರ ಮದ್ಯಪಾನ ಎಕ್ಸೆಟ್ರಾ ಮಾಡ್ತಾ ಇದ್ದರೆ ಆ ಥರದ ದುಶ್ಚಟಗಳನ್ನು ಬಿಡಬೇಕು. ಯಾಕಂದರೆ ಅವುಗಳಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸು ಇರ್ತವೆ ಆ್ಯಂಡ್ ಅವುಗಳಿಂದ ಸಹ ನಿಮ್ಮ ಇಮ್ಯೂನ್ ಸಿಸ್ಟಮ್ ಬಹಳ ವೀಕನ್ ಆಗ್ತಾ ಇರ್ತವೆ. ಸೊ ಆದ್ದರಿಂದ ಒಂದು HIV ಇರುವಂಥ ವ್ಯಕ್ತಿಗೆ ಕೆಲವೊಂದು ದುಶ್ಚಟಗಳಿದ್ದರೆ, ಅದು ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಇತ್ತು ಅಂದಾಗ ಆ ವ್ಯಕ್ತಿ ತನ್ನ ಜೀವಾವಧಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬರೀ ಔಷಧಿಗಳು ಮಾತ್ರವಲ್ಲ, ಈ ಥರ ಸ್ಮೋಕಿಂಗನ್ನು, ಈ ಮದ್ಯಪಾನ ಮಾಡೋದನ್ನು ಬಿಡಬೇಕಾಗತ್ತೆ. ಈ ಥರ IV ಇಂಜೆಕ್ಷನ್ಸನ್ನು ಯೂಸ್ ಮಾಡೋದು, ಡ್ರಗ್ ಅಬ್ಯೂಸ್ ಮಾಡೋದು, ಇವುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇವುಗಳಿಂದ HIV ಅಷ್ಟೇ ಅಲ್ಲ, ಬಹಳಷ್ಟು ಬೇರೆ ರೋಗಗಳು ಬರುವಂಥ ಚಾನ್ಸಸ್ ಇರ್ತವೆ ಆ್ಯಂಡ್ ಅದರಿಂದ ಸಹ ಆ ವ್ಯಕ್ತಿಯ ಡ್ಯಾಮೇಜ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತವೆ. ಸೊ ಈ ಥರ ದುಶ್ಚಟಗಳನ್ನು ಅವರು ಬಿಡಬೇಕು. ಆ್ಯಂಡ್ ಥರ್ಡ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು HIV-ಗೆ ಪ್ರಾಪರ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಈಗ HIV-ಗೆ ಟ್ರೀಟ್ಮೆಂಟ್ ಏನಿರುತ್ತೆ ಎಲ್ಲ ಕಡೆ ಗೌರ್ಮೆಂಟ್ ಸೆಕ್ಟರಲ್ಲಿ ಇರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿ ಇರ್ಬೋದು, ಔಷಧಿ ಸಿಗ್ತಾ ಇರ್ತವೆ ಆ್ಯಂಡ್ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ನೀವು ಒಂದ್ಸಲ ಈ ಔಷಧಿಗಳನ್ನು ಸ್ಟಾರ್ಟ್ ಮಾಡಿದರೆ ನೀವು ರೆಗ್ಯುಲರ್ಲಿ ಫಾಲೋ ಅಪ್ ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಯಾರೋ ಹೇಳಿದರು ಈ ಔಷಧಿ ಚೆನ್ನಾಗಿರುತ್ತೆ, ಇದನ್ನು ಟ್ರೈ ಮಾಡಿ ಅಂತ ಹೇಳಿದಾಗ ಈ ARTಯನ್ನು ಬಿಟ್ಟು ನೀವು ಅಲ್ಲಿ ಹೋಗೋದು, ಆಮೇಲೆ ನಿಮ್ಮ CD4 CD8 ಕೌಂಟ್ ತುಂಬ ಕಡಿಮೆ ಆಗಿಬಿಡೋದು, ಮತ್ತೆ ನೀವು ART ತೆಗೆದುಕೊಳ್ಳಿಕ್ಕೆ ಬರೋದು, ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕನ್ ಆಗಿಬಿಡತ್ತೆ. ಸೊ ART ಈಸ್ ಅ ಪ್ರೂವನ್ ವೇ, ಬಹಳ ಇಫೆಕ್ಟಿವ್ ವೇ ಇದು ಆ್ಯಂಡ್ ಸೇಫ್ ಇರುತ್ತೆ ಆ್ಯಂಡ್ ಈ HIV-ಯ ವೈರಲ್ ಲೋಡನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಇಫೆಕ್ಟಿವ್ ಇರುತ್ತೆ. ಸೊ ನೀವು ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ನಿಮಗೆ ಆಲ್ರೆಡಿ HIV ಇದೆ ಅಂದಾಗ ನೀವು ಈ ಥರದ ನಿಯಮಗಳನ್ನು ಫಾಲೋ ಮಾಡಬೇಕು. ಬಹಳಷ್ಟು ಅದರ್ ಫ್ಯಾಕ್ಟರ್ಸ್ ಸಹ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಎಫೆಕ್ಟ್ ಮಾಡ್ತಾ ಇರ್ತವೆ. ಅದು ರೇಸ್ ಇರ್ಬೋದು, ಜೆಂಡರ್ ಇರ್ಬೋದು, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಪಾವರ್ಟಿ, ನಿಮ್ಮ ಎಜುಕೇಷನಲ್ ಸ್ಟೇಟಸ್, ಲಿಟ್ರಸಿ, ಇವೆಲ್ಲ ಸಹ ಇದನ್ನು ಎಫೆಕ್ಟ್ ಮಾಡ್ತಾ ಇರ್ತವೆ. ಯಾಕೆ ನಾನು ಇವನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಈಗ ಬಹಳಷ್ಟು ಜನರಿಗೆ ಅವರಷ್ಟು ಎಜುಕೇಟೆಡ್ ಇರೋದಿಲ್ಲ, ಅಷ್ಟು ನಾಲೆಜ್ ಇರೋದಿಲ್ಲ. ಯಾರೋ ಹೇಳ್ತಾರೆ ನಿಮಗೆ HIV ಇದೆಯಾ, ನೀವು ಈ ಥರದ ಔಷಧಿಯನ್ನು ಮಾಡಿ, ಆ ಥರದ ಔಷಧಿಯನ್ನು ಮಾಡಿ. ಸೊ ಅವರು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಮಾಡ್ತಾರೆ, ಬಟ್ ಅದರಿಂದ ಇಫೆಕ್ಟಿವ್ನೆಸ್ ಏನೂ ಇರೋದಿಲ್ಲ ಆ್ಯಂಡ್ ಮತ್ತೆ ಅವರು ಏಡ್ಸ್ಗೆ ಟರ್ನ್ ಆಗ್ತಾರೆ ಆ್ಯಂಡ್ ಬೇಗ ಸಾವನ್ನಪ್ತಾ ಇರ್ತಾರೆ. ಸೊ ಒಂದು ಸಲ ನಿಮಗೆ ಈ HIV ಅಥವಾ ಏಡ್ಸ್ ಡಯಾಗ್ನೋಸಿಸ್ ಆದಾಗ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಎಲ್ಲ ಕಡೆ ಗೌರ್ಮೆಂಟ್ ಈ ART ಔಷಧಿಗಳನ್ನು ಸಪ್ಲೈ ಮಾಡ್ತಾ ಇರುತ್ತೆ. ನಿಮಗೆ ಇಷ್ಟ ಇದ್ದರೆ ನೀವು ಬೇಕಿದ್ರೆ ಪ್ರೈವೇಟ್ ಸೆಕ್ಟರಲ್ಲೂ ಹೋಗ್ಬೋದು, ಬಟ್ ಗೌರ್ಮೆಂಟಲ್ಲಿ ಸಿಗುವಂತಹ ಔಷಧಿ ಸಹ ಬಹಳ ಇಫೆಕ್ಟಿವ್ ಇರ್ತವೆ. ರೆಗ್ಯುಲರ್ಲಿ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಪ್ರೊವೈಡೆಡ್ ನೀವು ಎವ್ರಿ ಮಂತ್ ಅಥವಾ ಯಾವಾಗ ಅವ್ರು ನಿಮ್ಗೆ ಕರೀತಾರೆ ನೀವು ಅವಾಗ ಹೋಗಬೇಕಾಗತ್ತೆ, ಔಷಧಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಟೆಸ್ಟ್ಗಳನ್ನು ಮಾಡೋಕ್ಕೆ ಹೇಳ್ತಾರೆ. ವೈರಲ್ ಲೋಡ್ ಇರ್ಬೋದು, ಎಷ್ಟು ನಿಮ್ಮ ವೈರಸ್ ಇದೆ ನಿಮ್ಮ ಬಾಡಿಯಲ್ಲಿ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ, ನಿಮ್ಮ CD4 CD8 ಕೌಂಟನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರಿಂದ ನಿಮ್ಮ ಲೈಫ್ ನಾರ್ಮಲ್ ಆಗಿ ನಿಮಗೆ HIV ಇಲ್ಲ ಅದೇ ಥರ ನೀವು ಲೈಫನ್ನು ಲೀಡ್ ಮಾಡ್ಬೋದು. ಸೊ ಬಹಳಷ್ಟು ಈ ಥರ ಬಾಬಾಸ್ ಇರ್ಬೋದು, ಬಹಳಷ್ಟು ಈ ಥರ ಹಾಸ್ಪಿಟಲ್ಸ್ ಇರ್ತವೆ ಎಲ್ಲಿ ನಿಮಗೆ ಸುಮ್ಮನೆ ನಿಮಗೆ ಒಂದು ಆಸೆ ತೋರಿಸ್ತಾರೆ ದಟ್ ನಿಮಗೆ ಕಡಿಮೆ ಮಾಡಿಕೊಡ್ತೀವಿ, ನೀವು ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಬಟ್ ನೀವು ಇನ್ಫಾರ್ಮ್ಡ್ ಆಗಿರಿ, ಓದ್ಕೊಳ್ಳಿ, ನೋಡ್ಕೊಳ್ಳಿ. ಸುಮಾರಷ್ಟು HIV-ಗೆ ವೆಬ್ಸೈಟ್ ಇದ್ದಾವೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ವೆಬ್ಸೈಟ್ ಇರುತ್ತೆ, ನಮ್ಮ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ವೆಲ್ಫೇರ್ ಅದರ ವೆಬ್ಸೈಟ್ ಇರುತ್ತೆ. ಇವೆಲ್ಲ ವೆಬ್ಸೈಟಲ್ಲಿ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ ಸಿಗ್ತಾ ಇರ್ತವೆ. ಸೊ ನೀವು ಕರೆಕ್ಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು ಆ್ಯಂಡ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾರೋ ಹೇಳಿದರು ಅವರಿಗೆ ಆರಾಮಾಗಿದೆ ಅಂದ ಮಾತ್ರಕ್ಕೆ ನೀವು ಅಲ್ಲಿ ಹೋಗ್ಕೊಂಡು ಸುಮ್ಮನೆ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡಿಕೊಂಡು ಆ್ಯಂಡ್ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಸಹ ಕಡಿಮೆ ಮಾಡ್ಕೊಳ್ತಾ ಇರಬೇಡಿ. ಎಸ್, HIV-ಗೆ ಕ್ಯೂರ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಟ್ರೀಟ್ಮೆಂಟಿಂದ ನೀವು ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ HIV ಇರದೇ ಇರುವಂಥ ವ್ಯಕ್ತಿಯ ಥರವೇ ಇರುತ್ತೆ.
Thank you so much for watching the video. Please like, share and subscribe the channel. Thank you.